ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಯಶ್ರೀ ಶೆಟ್ಟಿ. ಸೊ ಇವತ್ತು ಮೊಳಕೆ ಕಟ್ಟಿದ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಮೊದಲಿಗೆ ನಾನು ಒಂದು 10ರಿಂದ 12 ಹಸಿಮೆಣ್ಸಿನ್ಕಾಯಿ, ಹಾಗೆ ಒಂದು 2 ಈರುಳ್ಳಿ, 1 ಟೊಮೆಟೊ, ಬೆಳ್ಳುಳ್ಳಿ ಹಾಗೆ ಶುಂಠಿ. ಸೊ ಇಷ್ಟು ಮಸಾಲೆಗೆ ಬೇಕಿರೋ ಐಟಮ್ನ ನಾನು ಸ್ವಲ್ಪ ಆಯಿಲ್ ಹಾಕಿ ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಅದರ ಜೊತೆಗೆ ಚಕ್ಕೆ, ಲವಂಗ, ಸೊ ಇಷ್ಟನ್ನು ಹಾಕಿ ನಾನು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಈರುಳ್ಳಿ ಎಲ್ಲ ನಾನು ಇದನ್ನು ತಣ್ಣಗಾಗೋದಕ್ಕಂತ ಸೈಡಿಗಿಟ್ಟು, ಸೊ ಕಾಳುಗಳನ್ನ ನಾವಿವಾಗ ಬೇಯಿಸ್ಕೊಳ್ಳೋಣ. ಅದನ್ನು ಸೈಡ್ಗೆ ಇಟ್ಟಿದ್ದಾದಮೇಲೆ ಸೊ ಕಾಳನ್ನೆಲ್ಲ ವಾಶ್ ಮಾಡಿ ನಾನು ಮೊಳಕೆ ಕಟ್ಟಿ ಇಟ್ಟಿದ್ದೆ. ಸೊ ಈಗ ಮೊಳಕೆ ಕಟ್ಟಿರೋದನ್ನು ನಾನೊಂದು 3 ವಿಷಲ್ಸ್ ಬರ್ಸ್ಕೊಳ್ತೀನಿ, ಅಂದರೆ 3 ವಿಷಲ್ನ ಬರೆಸ್ಕೋತೀನಿ. ಸೊ ಅದು 3 ವಿಷಲ್ ಬರೋವರೆಗೂ ನಾವು ಮಸಾಲೆನ ರುಬ್ಕೊಬಿಡೋಣ ಈಗ. ಸೊ ನಾನು ಒಂದು ಅರ್ಧ ಕಪ್ಪಾಗೋಷ್ಟು ತೆಂಗಿನಕಾಯಿ ಮತ್ತು ಆವಾಗಲೇ ನಾವೇನೇನು ಬೇಯಿಸ್ಕೊಂಡಿದ್ವಿ ಅದು, ಮತ್ತು 1 ಇಡೀ ಕಡಲೆ, ಹಾಗೆ ಕೊತ್ತಂಬರಿ, ಸಾಂಬಾರು ಪುಡಿ ಹಾಗೆ ಧನಿಯಾ ಪೌಡರ್. ಸೊ ಇಷ್ಟನ್ನು ಹಾಕಿ ನಾನು ರುಬ್ಕೋತೀನಿ, ನೋಡ್ಕೋಬೋದು. ಸೊ ಅಷ್ಟರಲ್ಲಿ ನಾನು ಇಲ್ಲಿ ವಿಷಲ್ಗಂತ ಇಟ್ಟಿದ್ದಿದ್ದು ಕುಕ್ಕರ್ ವಿಷಲ್ ಕೂಡ ಬಂತು. ನಾನು ಕುಕ್ಕರ್ ತೆಗ್ದು ಇವಾಗ ಏನು ನಾನು ರುಬ್ಬಿಟ್ಕೊಂಡಿದ್ದೆ, ಆ ರುಬ್ಬಿಟ್ಕೊಂಡಿರೋ ಎಲ್ಲ ಮಸಾಲೆ ಐಟಮ್ನ ವಿಷಲ್ ಬಂದಿರೋವಂಥ ಕಾಳಿಗೆ, ಅಂದರೆ ಬೇಯಿಸ್ಕೊಂಡಿರೋವಂಥ ಕಾಳಿಗೆ ನಾನಿವಾಗ ಇದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ. ಸೊ ಇದಕ್ಕೆ ನಾನು ಸ್ವಲ್ಪ ತರಕಾರಿಗಳನ್ನ ಆ್ಯಡ್ ಮಾಡ್ತೇನೆ ಈಗ. ಬದನೆಕಾಯಿ ಹಾಗೆ ಆಲೂಗಡ್ಡೆ ಎರಡನ್ನೂ ಆ್ಯಡ್ ಮಾಡ್ತಾಯಿದ್ದೀನಿ. ವಾಶ್ ಮಾಡಿ ಇಟ್ಕೊಂಡಿರೋದನ್ನು ನಾನಿವಾಗ ಹಾಗೆ ಕುಕ್ಕರಿಗೆ ಹಾಕ್ತಾಯಿದ್ದೀನಿ. ಸೊ ಗೈಸ್, ಇದು ತುಂಬ ಈಸಿ ಆಗಿರುತ್ತೆ, ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಸೊ ಇದಕ್ಕೆ ನಾನು ಸ್ವಲ್ಪ ಈಗ ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡೆ. ಸೊ ನಾವು ಆವಾಗಲೇ ಏನು ಬೇಯಿಸಿಟ್ಕೊಂಡಿದ್ವಲ್ಲ, ಸೊ ಅದೇ ಬೇಯಿಸಿಟ್ಕೊಂಡಿರೋ ಪಾತ್ರೆಗೆ ನಾನು ಸ್ವಲ್ಪ ಆಯಿಲು ಮತ್ತು ಸಾಸಿವೆನ ಹಾಕಿ ಕರಿಬೇವು ಮತ್ತು ಈರುಳ್ಳಿನ ಹಾಕಿ ಒಗ್ಗರಣೆ ಹಾಕೋತಾ ಇದ್ದೀನಿ. ಸೊ ಒಗ್ಗರಣೆ ಹಾಕ್ಕೊಂಡಿದ್ದಾದಮೇಲೆ ನಾನು ಆ ಒಗ್ಗರಣೆನ ಇವಾಗ ಏನಿಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೊತಿದ್ದೀವಲ್ಲ ಸಾಂಬಾರಿಗೆ, ಸೊ ಆ ಸಾಂಬಾರಿಗೆ ನಾನು ಒಗ್ಗರಣೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಮಿಕ್ಸ್ ಮಾಡಿಕೊಂಡು ಈ ಸಾಂಬಾರನ್ನ ಚೆನ್ನಾಗಿ ಕುದಿಸಿದ್ರೆ ಆಯಿತು ಮೊಳಕೆ ಕಟ್ಟಿದ ಸಾರು. ಸೊ ಇದಿಷ್ಟೇ ಈ ರೆಸಿಪಿ. ಸೊ ತುಂಬ ಈಸಿಯಾಗಿರುತ್ತೆ, ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ಸಾಂಬಾರು ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಈಗ, ಟ್ರಸ್ಟ್ ಮೀ. ಸೊ ಒಂದ್ಸತಿ ನೀವು ಟ್ರೈ ಮಾಡಿ ಮತ್ತೆ ಬೇಕು ಅಂತ ಹೇಳ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಸೊ ಇವಾಗ ಚೆನ್ನಾಗಿ ಕುದಿಸೋಣ ಸಾಂಬಾರನ್ನ, ಬಿಕಾಸ್ ನಾವು ಮಸಾಲೆ ಹಾಕಿರೋದ್ರಿಂದ ಮಸಾಲೆ ಸ್ಮೆಲ್ಲೆಲ್ಲ ಹೋಗಬೇಕಾಗುತ್ತೆ. ಮಸಾಲೆ ಸ್ಮೆಲ್ ಹೋಗಬೇಕು, ಆಲೂಗಡ್ಡೆ ಬೇಯಬೇಕು, ಬದನೆಕಾಯಿ ಬೇಯಬೇಕು. ಸೊ ಅದರಿಂದ ನಾನು ತುಂಬ ಹೊತ್ತು ಕುದಿಸ್ತೇನೆ ಇವಾಗ ಸಾಂಬಾರನ್ನ. ಸೊ ಇಷ್ಟೇ ಆಗಿತ್ತು ನಮ್ಮ ಮಸಾಲೆ ಮೊಳಕೆ ಕಾಳು ಸಾರು. ಸೊ ತುಂಬ ಸಕ್ಕತ್ತಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಚೆನ್ನಾಗಿತ್ತಾ ಚೆನ್ನಾಗಿರಲಿಲ್ವಾ ಅಂತ. ಸೊ ಗೈಸ್, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ನನ್ನ ಚಾನಲ್ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.